ಜನತಾದಳದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎರವಲು ಅಭ್ಯರ್ಥಿಯಾಗಿದ್ದ ರಾಮಚಂದ್ರವರು ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಬಗ್ಗೆ ಅಪಾರವಾದ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ಯುವಕ ಶಾಸಕರು, ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ರವಿಕುಮಾರ್ ಅವರಿಗೆ ಅನಗತ್ಯ ಮತ್ತೆ ಇಲ್ಲ ಸಲ್ಲದ ಆರೋಪಗಳನ್ನ 3 ವರ್ಷ 4 ತಿಂಗಳ ನಂತರ ಪ್ರತ್ಯಕ್ಷರಾಗಿ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಅವರ ಪತ್ರಿಕಾಗೋಷ್ಠಿಯ ಪೂರ್ಣ ಏನಿದೆ ಅಂದ್ರೆ, ಯಾವುದೇ ಗ್ರಾಮದ ಅಥವಾ ಯಾವುದೇ ಆಪ್ತಿಯ ಅಭಿವೃದ್ಧಿಯ ಪರವಾದ ವಿಚಾರ ಆಗಲಿ ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟಂತ ಲೋಪಗಳಾಗಿ ಅವರು ಚರ್ಚೆ ಮಾಡಿಲ್ಲ. ಅವರು ಮಾಡಿರ್ತಕ್ಕಂಥ ಆರೋಪಗಳು, ಚರ್ಚೆಗಳು ತಮ್ಮ ವೈಯಕ್ತಿಕವಾದ ವ್ಯವಹಾರದ ಬಗ್ಗೆ ಮತ್ತು ಇಲ್ಲಿಯ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಬಗ್ಗೆ ಟೀಕೆ ಮಾಡದೆ ತಪ್ಪೇನೋ ಅಪರಾಧವೇನೋ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತೆ ವೈಯಕ್ತಿಕವಾಗಿ ಅವರು ಭೇಟಿಯಾದಂತ ಸಂದರ್ಭ ಕೊಡಬೇಕಾದಂತ ಗೌರವವನ್ನು ಕೂಡ ವ್ಯಂಗ್ಯವಾಗಿ ಚರ್ಚೆ ಮಾಡಿದ್ದಾರೆ. ಈ ಮೂಲಕ ರಾಮಚಂದ್ರ ಅವರಿಗೆ ನಾನು ನೇರವಾಗಿ ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಸೈದ್ಧಾಂತಿಕ ಆಡಳಿತ ಅಭಿವೃದ್ಧಿ ಪರವಾದ ಚರ್ಚೆಯನ್ನು ಹುಟ್ಟಾಕಬೇಕೇ ಹೊರತು ವೈಯಕ್ತಿಕವಾದ ನಮ್ಮ ಹಿತಾಸಕ್ತಿಗೆ ಪೂರಕವಾದ, ಬಹಳ ಮುಖ್ಯವಾಗಿ ಯಾರನ್ನೂ ಪ್ರಶ್ನೆ ಮಾಡಬಾರ್ದು, ಪ್ರಶ್ನೆನೇ ಮಾಡಬಾರ್ದು ಲೋಕಸಭಾ ಸದಸ್ಯರನ್ನ ಅನ್ನೋ ದಾಡಿ ಹೇಳಿದಿರಲ್ಲ, ಅದನ್ನ ಖಂಡಿಸ್ತೀವಿ. ಅವರು 2 ವರ್ಷ ಆಯಿತು ಕೇಂದ್ರ ಸಚಿವರಾಗಿ. ಏನು ಕೊಡುಗೆ ಮಂಡ್ಯ ಜಿಲ್ಲೆಗೆ, ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ 2 ವರ್ಷ ಬೇಕಾ ಬೃಹತ್ ಕೈಗಾರಿಕಾ ಸಚಿವರಿಗೆ ಒಂದು ಇಂಡಸ್ಟ್ರಿ ತರಕ್ಕೆ? 2 ವರ್ಷ ಏನ್ ಕೊಡುಗೆ? ನಮಗಂತೂ CRS ಫಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ ಕೆಲವೊಂದು ಬಿಟ್ರೆ, ಉಳಿದಂತೆ ಒಬ್ಬ ಸಾಮಾನ್ಯ ಲೋಕಸಭಾ ಸದಸ್ಯರ ತರ ಅವ್ರ ಕೆಲಸ ಕಾಣ್ತಾ ಇದೆ, ಕೇಂದ್ರ ಸಚಿವರ ತರ ಕಾಣ್ತಾ ಇದೆ. ಎಲ್ಲೂ ಯಾವುದೇ ಉದ್ಯೋಗ ಸೃಷ್ಟಿಯಾಗಿಲ್ಲ 2 ವರ್ಷ ಆಯ್ತು. ಅಥವಾ ಯಾವುದಾದ್ರು ಪುನಶ್ಚೇತನೂ ಕೂಡ ಕೈಗಾರಿಕೆಯನ್ನು ಮಾಡಿರ್ತಕ್ಕಂಥ ಪ್ರಕ್ರಿಯೆ ಇಲ್ಲ. ಅದನ್ನ ಟೀಕೆ ಮಾಡದೆ ತಪ್ಪನ್ನು ಮಾತಾಡ್ಬಿಟ್ರೆ ಮತ್ತೆ ಜನಪ್ರತಿನಿಧಿಗೆ ಇನ್ಯಾವ ರೀತಿ ಇರ್ತದೆ, ಇನ್ಯಾವ ರೀತಿ ಜವಾಬ್ದಾರಿ ಇರ್ತದೆ, ಇನ್ಯಾವ ರೀತಿ ನಾವು ಅವರ ಪ್ರಶ್ನೆ ಮಾಡೋ ರೀತಿ ಇರ್ತದೆ. ಹಾಗಾಗಿ ಜೊತೆಗೆ ಅವರ ವೈಯಕ್ತಿಕ ವಿಚಾರಗಳು, ಯಾವುದೋ ಟೆಂಡರ್ ಅಂತೆ, ಯಾವುದೋ ಅವೆಲ್ಲ ಕಾನೂನಲ್ಲಿ ಇರ್ತವೆ. ಅವ್ರ ಕಾನೂನು ಇದೆ, ಕೋರ್ಟ್ ಇದೆ, ಬೇಕಾದಷ್ಟು ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ. ವ್ಯಾಪಾರವನ್ನ ಅವರು ಅಭಿವೃದ್ಧಿ ಮಾಡ್ಕೋಬೇಕಾದ್ರೆ ಹಲವಾರಿದೆ. ನನಗೆ ಮಾಹಿತಿ ಇರೋ ಪ್ರಕಾರ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಪಕ್ಷಾತೀತವಾಗಿ ಕೆಲಸನೂ ಕೂಡ ಮಾಡ್ತಾರೆ. ಪಟ್ಟಿ ಬೇಕು ಪಟ್ಟಿನೂ ಕೊಡ್ತೀವಿ. ಜನತಾದಳದವರೇ ಗುತ್ತಿಗೆದಾರರು ಎಷ್ಟು ಜನ ಕೆಲಸ ಮಾಡ್ತಾರೆ, ಇವೆಲ್ಲವನ್ನು ಮತ್ತು ಇಡೀ ಕ್ಷೇತ್ರದಲ್ಲೇ ಕೆಲಸ ನನಗೇ ಬೇಕು ಅನ್ನೋ ನಾವು ಮಾತಾಡಿದ್ರೆ ಇದು ಖಡಾಖಂಡಿತವಾಗಿ ಪ್ರಜಾಪ್ರಭುತ್ವ ವಿರೋಧಿ ನೀತಿ. ದಯಮಾಡಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತಿನ ದಿನದಲ್ಲಿ ಅದು ಪಕ್ಷದ ಆಂತರಿಕ ವಿಚಾರ ನಾವು ಚರ್ಚೆ ಮಾಡಂಗಿಲ್ಲ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಅವ್ರ ಅಭ್ಯರ್ಥಿ ಮಾಡಿದ್ರು. ಹಲವಾರು ಜನ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಇದ್ರೂ ಕೂಡ ಅದು ಅವ್ರ ಪಕ್ಷದ ವಿಚಾರ, ನಾವು ಅದನ್ನ ಪ್ರಶ್ನೆ ಮಾಡಿಲ್ಲ. ಆದರೆ ಅವರು ಸೈದ್ಧಾಂತಿಕವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ನೋಡ್ತೀವಿ, ಕಳೆದ 20 ವರ್ಷಗಳಿಂದ ಆಗಿರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸಮರೋಪಾದಿ ಮಾಡ್ತಾ ಇದ್ದಾರೆ. ಸಮರೋಪಾದಿಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕರು ಮಾಡ್ತಾ ಇದ್ದಾರೆ. ಎಲ್ಲ ರಂಗದಲ್ಲೂ ನಗರಸಭೆ ವ್ಯಾಪ್ತಿಯಲ್ಲಾಗಿರ್ಬೋದು, ಗ್ರಾಮಾಂತರ ಪ್ರದೇಶದಲ್ಲಾಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಅಭಿವೃದ್ಧಿಯ ಪರ್ವ ಮಂಡ್ಯ ವಿಧಾನಸಭಾ ಕ್ಷೇತ್ರ ಕಾಣ್ತಾ ಇದೆ. ಇದು ಯಾವ ಏಳಿಗೆಯನ್ನು ಸಹಿಸಬೇಕಾಗ್ದಲೆ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ರವಿಕುಮಾರ್ ಅವ್ರನ್ನ ಈ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥವ್ರನ್ನ ಎದುರಿಸೋದು ಕಷ್ಟ ಆಗ್ಬಿಟ್ಟು ಇವ್ರು ಇಲ್ಲೇ ಇರೋ ಸಲ್ಲದೆ ಇರೋ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಖಂಡಿತವಾಗಿಯೂ ಔಚಿತ್ಯ.
ಇದನ್ನ ನಾವು ಖಂಡತುಂಡವಾಗಿ ಖಂಡಿಸ್ತೀವಿ.